ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್ ವಿಡಿಯೋ. ಈ ವಾರ ಯಾವ ಸಿನಿಮಾಗಳು ವೆಬ್ ಸೀರೀಸ್ಗಳು OTT ಅಲ್ಲಿ ರಿಲೀಸ್ ಆಗಿದೆ ಅಂಡ್ ಯಾವ್ದೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ, ಯಾವ್ದೆಲ್ಲ ಸೂಪರ್ ಆಗಿದೆ, ಯಾವ್ದು ನಿಮ್ಮ ಟೈಮ್ಗೆ ಬರ್ತು ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಪ್ರತಿ ವಾರ ಈ OTT ರೆಕಮೆಂಡೇಶನ್ಸ್ ವಿಡಿಯೋಸ್ಗೋಸ್ಕರ ನಾವು ಸಾಕಷ್ಟು ಮೂವಿಗಳನ್ನ ನೋಡ್ಬೇಕಾಗುತ್ತೆ, ಮತ್ತೆ ತುಂಬಾನೇ ಹವರ್ಸ್ ಆಫ್ ರಿಸರ್ಚ್ ಕೂಡ ಇದರಲ್ಲಿ ಹೋಗುತ್ತೆ. ಹಾಗಾಗಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಮಹಾವತಾರ್ ನರಸಿಂಹ. ಭಾರತದಲ್ಲಿ ಆನಿಮೇಟೆಡ್ ಸಿನಿಮಾಗಳಿಗೆ ಅಷ್ಟೊಂದು ದೊಡ್ಡ ಮಾರ್ಕೆಟ್ ಇಲ್ಲ. ಮಕ್ಕಳು ಮಾತ್ರ ನೋಡೋದು ಅನ್ನೋರ್ಗೆಲ್ಲ ಈ ಸಿನಿಮಾ ಒಂದು ಉತ್ತರವಾಗಿ ನಿಂತಿದೆ ಅಂದ್ರೆ ತಪ್ಪಾಗಲ್ಲ. ಅಶ್ವಿನ್ ಕುಮಾರ್ ಒಂದು ವಿಷನ್ ಅನ್ನ ಕಂಡಿದ್ರು, ಅದನ್ನ ಸೂಪರ್ ಆಗಿ ಎಕ್ಸಿಕ್ಯೂಟ್ ಮಾಡೋದಲ್ಲೇ ಅದರಿಂದ ಯಶಸ್ಸಿನ ಸ್ವಾದವನ್ನ ಕೂಡ ನೋಡಿದ್ದಾರೆ. ಹಿರಣ್ಯಕಶಪ ಭಕ್ತ ಪ್ರಹ್ಲಾದನ ಸುತ್ತ ಇಲ್ಲಿನ ಕತೆ ಪ್ಲೇಸ್ ಆಗಿದ್ದು ಸಿನಿಮಾ ಸಾಕಷ್ಟು ಜನರಿಗೆ ಇಂಪ್ರೆಸ್ ಮಾಡಿತು. ಥಿಯೇಟರ್ಸ್ ನಲ್ಲಿ ವಾರ ಕಳೆದಂತೆ ಇದರ ಸೌಂಡ್ ಜಾಸ್ತಿ ಆಗ್ತಾನೆ ಇತ್ತು. 40 ಕೋಟಿ ವೆಚ್ಚದಲ್ಲಿ ಮೂಡ್ ಬಂದಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಲೂಟಿ ಮಾಡಿದ್ದು 325 ಕೋಟಿಗೂ ಅಧಿಕ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗ್ರೇಟ್ ವಾಚ್. 9 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಕೊನೆಯ 25 ನಿಮಿಷ ನೆನಪಲ್ಲಿ ಉಳಿಯುತ್ತೆ, ಮಿಸ್ ಮಾಡ್ಕೋಬೇಡಿ. ಮಾತೊಂದ ಹೇಳುವೆ. ಸಿನಿಮಾದಲ್ಲಿ ಸಖತ್ ಕಷ್ಟದ ಕೆಲಸ ಅಂದ್ರೆ ಅದು ಮಲ್ಟಿ ಟಾಸ್ಕಿಂಗ್. ಬಟ್ ಅದನ್ನ ತಮ್ಮ ಮೊದಲನೇ ಪ್ರಯತ್ನದಲ್ಲೇ ಮಯೂರ್ ಕಡಿ ಅವರು ಅಚೀವ್ ಮಾಡಿದ್ದಾರೆ. ರೈಟರ್, ಡೈರೆಕ್ಟರ್, ಲೀಡ್ ಆಕ್ಟರ್ ಆಗಿ ಮಿಂಚಿದ್ದಾರೆ ಅಂಡ್ ಪ್ರಾಮಿಸಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಯೂರ್ ಒಬ್ಬ ರೇಡಿಯೋ ಜಾಕಿ. ತನ್ನ ಪ್ರೋಗ್ರಾಮ್ ನಿಂದ ಬೇರೆ ಆದವ್ರನ್ನ ಓಗೋಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಇದರ ಮಧ್ಯೆ ಅವನ್ಗೆ ಮೈಸೂರಿನ ಹುಡುಗಿ ಒಬ್ಬಳ ಮೇಲೆ ಲವ್ ಆಗುತ್ತೆ. ಇವರಿಬ್ರಿಗೂ ಆ ಒಂದು ಫೀಲಿಂಗ್ ಹುಡ್ಕೊಳತ್ತೆ. ಇನ್ನೇನು ಕನ್ಫೆಸ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಒಂದು ಇನ್ಸಿಡೆಂಟ್ ಆಗೋಗುತ್ತೆ. ಏನ್ ಈ ಇನ್ಸಿಡೆಂಟು, ಮಯೂರ್ ಅವಳಿಗೆ ಕನ್ಫೆಸ್ ಮಾಡದ್ನ ಇಲ್ವಾ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಸಿನಿಮಾ 2 ವಿಷಯಗಳಲ್ಲಿ ಗೆದ್ದಿದೆ. ಒಂದು ಇದರ ಎಮೋಷನ್ಸ್, ಇನ್ನೊಂದು ಇಲ್ಲಿನ ಥ್ರಿಲ್. ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ತಗೊಂಡ್ ಹೋಗಿದ್ದಾರೆ ಅಂಡ್ ಸೆಕೆಂಡ್ ಹಾಫ್ ಸ್ಟ್ರೆಚ್ ಅಂತ ಅನ್ಸಿದ್ರು ಸಿನಿಮಾಗೆ ನೀವು ಕನೆಕ್ಟ್ ಆಗ್ತೀರಾ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಸನ್ ನೆಕ್ಸ್ಟ್ ಅಲ್ಲಿ 8.5 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ಅವೈಲೇಬಲ್ ಇದೆ. ದಿ ಬ್ಯಾಸ್ಟರ್ಡ್ಸ್ ಆಫ್ ಬಾಲಿವುಡ್. ಬಾಲಿವುಡ್ ನ ಕಿಂಗ್ ಖಾನ್ ಆದಂತಹ ಶಾರುಖ್ ಖಾನ್ ಅವರ ಮಗ ಆರ್ಯನ್ ಖಾನ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸೀರೀಸ್ ನಲ್ಲಿ ಬಾಬಿ ಡಿಯೋಲ್, ಲಕ್ಷ್ಯ, ರಾಘವ್ ಜುಯಾಲ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಲೀಡ್ ಆಗಿ ಇವ್ರುಗಳು ಅಂಡ್ ಇನ್ನು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಅರ್ಧ ಬಾಲಿವುಡ್ ಇದೆ. ಅಮೀರ್ ಖಾನ್, ಸಲ್ಮಾನ್ ಖಾನ್, ರಾಜ್ ಮೌಳಿ, ಸಿಂಗರ್ ಬಾಚಾ, ಹೀಗೆ ಹೇಳ್ತಾ ಹೋದ್ರೆ ವಿಡಿಯೋ 30 ನಿಮಿಷ ದಾಟೋಗ್ಬಿಡುತ್ತೆ ಗುರುವೆ. ಎಲ್ಲಾ ಸ್ಟಾರ್ ಗಳ ಮಕ್ಕಳು ಆಕ್ಟಿಂಗ್ ನಲ್ಲಿ ಡೆಬ್ಯೂ ಮಾಡ್ತಾರೆ. ಬಟ್ ಆರ್ಯನ್ ಖಾನ್ ಅವರು ಆರಿಸ್ಕೊಂಡಿರುವಂತಹ ಪಾತು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಓರ್ವ ಸ್ಟಾರ್ ನ ಮಗನಾಗಿ ಅವ್ರ ಬಳಿ ಎಷ್ಟೋ ರಿಸೋರ್ಸಸ್ ಗಳು, ಬಿಗ್ ಬಜೆಟ್ ಎಲ್ಲ ಆಯ್ತು, ಬಟ್ ಅದನ್ನ ಬ್ರಿಲಿಯಂಟ್ ಆಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಅನಿಸ್ತು. ಒಬ್ಬ ಔಟ್ಸೈಡರು ಬಾಲಿವುಡ್ ನಲ್ಲಿ ಹೇಗೆ ಸರ್ವೈವ್ ಆಗ್ತಾನೆ, ಏನೆಲ್ಲ ಆಟ ಆಡ್ತಾನೆ ಲೈಮ್ ಲೈಟ್ ಅಲ್ಲಿ ಇರೋದಕ್ಕೆ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಸೀರೀಸ್ ನಲ್ಲಿ ಎಂಗೇಜಿಂಗ್ ಕಥೆಯೊಂದಿಗೆ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಕೂಡ ಇದೆ. ಕಾಮಿಡಿ ಮಾಡ್ತಾನೆ ಬಾಲಿವುಡ್ ನ ಡಾರ್ಕ್ ಸೈಡ್ ಅನ್ನ ತೋರಿಸಿದರೆ ವಿಚ್ ಇಸ್ ಬ್ರಿಲಿಯಂಟ್. ಸೀರೀಸ್ ನಲ್ಲಿ ಎಷ್ಟೋ ಫ್ಲಾಸ್ ಇದೆ, ಕೆಲವೊಂದು ಲಾಜಿಕ್ ನ ದೃಷ್ಟಿಯಿಂದ ಸರಿ ಕೂರಲ್ಲ, ಆದ್ರೂ ಎಂಟರ್ಟೈನ್ಮೆಂಟ್ ನ ವಿಷಯದಲ್ಲಿ ಇದು ಎಕ್ಸೆಲ್ ಆಗಿದೆ ಅಂತಾನೆ ಹೇಳ್ತೀನಿ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ಬಿಂಜ್ ವಾಚ್. 7.7 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಹೌಸ್ ಮೇಟ್ಸ್. ಇದು ಟಿ ರಾಜವೇಲ್ ಅವರು ಡೈರೆಕ್ಟ್ ಮಾಡಿರುವಂತಹ ತಮಿಳ್ ಸಿನಿಮಾ. ಇಲ್ಲಿ ದರ್ಶನ್, ಹರ್ಷಾ ಚಂದಿನಿ, ಕಾಳಿ ವೆಂಕಟ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಸ್ಟೋರಿ ರಿವಾಲ್ವ್ ಆಗೋದು ಹೊಸದಾಗಿ ಮದುವೆ ಮಾಡ್ಕೊಂಡಿರುವಂತಹ ಕಾರ್ತಿಕ್ ಅನುಣ ಸುತ್ತ. ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ಇವರೊಂದು ಮನೆಗೆ ಶಿಫ್ಟ್ ಆಗ್ತಾರೆ ಅಂಡ್ ಇಲ್ಲಿ ಇವರು ಅನ್ಕೊಂಡಾಗಿ ಏನೂ ಆಗಲ್ಲ. ಭಯಂಕರವಾದ ವಿಚಿತ್ರವಾದ ಅನುಭವಗಳು ಇವ್ರಿಗೆ ಪದೇ ಆಗುತ್ತೆ. ಏನಿದಕ್ಕೆ ಕಾರಣ? ಇಲ್ಲಿ ಈ ಮನೆಯನ್ನ ಆವರಿಸ್ಕೊಂಡಿರೋದು ಯಾರು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಸಿನಿಮಾದಲ್ಲಿ ಹಾರರ್ ನ ಪರ್ಸ್ಪೆಕ್ಟಿವ್ ನ ಚೆನ್ನಾಗಿ ಮಾಡಿದ್ದಾರೆ. ಭಯ ಪಡ್ಕೊಂಡು ಕೂಗಾಡ್ಕೊಂಡಿರೋ ಬದಲು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ. ಅದನ್ನ ನಾನು ಹೇಳೋದಕ್ಕಿಂತ ನೀವೇ ಸ್ಕ್ರೀನ್ ನಲ್ಲಿ ವಿಟ್ನೆಸ್ ಮಾಡೋದು ಒಳ್ಳೇದು. ಸಿನಿಮಾದ ಪ್ರೆಸೆಂಟೇಷನ್, ಆ ವರ್ಲ್ಡ್ ಗೆ ನಮ್ಮನ್ನ ಎಳ್ಕೊಂಡು ಹೋಗುವಂತಹ ರೀತಿ ಚೆನ್ನಾಗಿತ್ತು. ಬಟ್ ಇಲ್ಲಿ ಕಾಮಿಡಿ ವರ್ಕ್ ಆಗಿಲ್ಲ. ಸೆಕೆಂಡ್ ಹಾಫ್ ನಲ್ಲಿ ಲ್ಯಾಗ್ ಅಂತ ಕೂಡ ಅನಿಸ್ತು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. 8.8 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ತಮಿಳ್ ಭಾಷೆಯಲ್ಲಿ ZEE5 ನಲ್ಲಿ ಅವೈಲೇಬಲ್ ಇದೆ. ಪರದಾ. ಅನುಪಮಾ ಪರಮೇಶ್ವರನ್, ದರ್ಶನ ರಾಜೇಂದ್ರನ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿನ ಕತೆ ಸುತ್ತೋದು ಸುಬ್ಬು ಎಂಬ ಪಾತ್ರದ ಸುತ್ತ. ಅವಳ ಊರ್ನಲ್ಲಿ ಮುಖವನ್ನ ಸೀರೆಯ ಪರದೆಯಿಂದ ಮುಚ್ಕೊಳ್ಬೇಕು ಅನ್ನುವಂತಹ ಆಚರಣೆ ಇದೆ. ಆದ್ರೆ ಒಂದು ಫೋಟೋನಲ್ಲಿ ಇವಳು ಅದನ್ನ ಹಾಕೊಂಡಿರಲ್ಲ ಅಂಡ್ ಆ ಫೋಟೋವನ್ನ ಊರವರೆಲ್ಲ ನೋಡಿ ರಂಪ ಮಾಡ್ತಾರೆ. ಇದನ್ನ ಬದಲಾಯಿಸಬೇಕು ಅಂತ ಇವಳ ಜೊತೆಗೆ ನಿಂತಹ ಆಮಿ ಅಕ್ಕ ದರ್ಶನ ರಾಜೇಂದ್ರನ್ ಏನೆಲ್ಲ ಮಾಡ್ತಾರೆ ಅನ್ನೋದೇ ಇಲ್ಲಿನ ಪ್ಲಾಟ್. ಇಲ್ಲಿ ಡೈರೆಕ್ಟ್ರು ಒಂದು ಪವರ್ಫುಲ್ ಕಥೆಯನ್ನ ತಗೊಂಡು ಅಷ್ಟೇ ಚೆನ್ನಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿನ ಎಮೋಷನ್ಸೇ ಇಲ್ಲಿನ ಬ್ಯಾಕ್ ಬೋನ್ ಅಂದ್ರೆ ತಪ್ಪಾಗಲ್ಲ. ಆ ಊರನ್ನ, ಅಲ್ಲಿನ ಜನಗಳನ್ನ ಎಸ್ಟಾಬ್ಲಿಷ್ ಮಾಡಿರುವಂತಹ ರೀತಿ ಖುಷಿ ಕೊಡ್ತು. ಅನುಪಮಾ ಪರಮೇಶ್ವರನ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಸ್ಟಿಲ್ ಡೇಟ್ ಈ ಸಿನಿಮಾದಲ್ಲಿ ಇದೆ ಅನ್ನೋದು ನನ್ನ ಒಪಿನಿಯನ್. ಸಿನಿಮಾದಲ್ಲಿ ಸಣ್ಣ ಪುಟ್ಟ ಫ್ಲಾಸ್ ಇದೆ, ಬಟ್ ಆಸ್ ಎ ಫಿಲಂ ಇದು ನನಗೆ ತಕ್ಕ ಮಟ್ಟಿಗೆ ವರ್ಕ್ ಆಯ್ತು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. 6.1 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋದಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲೇಬಲ್ ಇದೆ. ದೂರ ತೀರ ಯಾನ. ಇದು ರಾಷ್ಟ್ರ ಪ್ರಶಸ್ತಿ ವಿಜೇತ ಮನ್ಸೂರಿ ಅವರು ನಿರ್ದೇಶನ ಮಾಡಿ ವಿಜಯ್ ಕೃಷ್ಣ, ಪ್ರಿಯಾಂಕಾ ಕುಮಾರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ.
ಒಂದು ಜೋಡಿ ಬೆಂಗಳೂರಿಂದ ಗೋವಾಗೆ ಅಂತ ರೋಡ್ ಟ್ರಿಪ್ ಗಾಗಿ ಹೋಗ್ತಾರೆ. ಅಂಡ್ ಈ ಜರ್ನಿಯಲ್ಲಿ ಇವರು ಏನೇನನ್ನ ಎಕ್ಸ್ಪ್ಲೋರ್ ಮಾಡಿದ್ರು, ಏನೆಲ್ಲ ಅವರಿಗೆ ಅರಿವಾಯ್ತು, ಇನ್ನು ಮುಂತಾದ ಆಸ್ಪೆಕ್ಟ್ ಗಳನ್ನ ಈ ಸಿನಿಮಾ ಎಕ್ಸ್ಪ್ಲೋರ್ ಮಾಡುತ್ತೆ. ಸಿನಿಮಾದ ಸಿನಿಮಾಟೋಗ್ರಫಿ ಇಲ್ಲಿನ ಮೇಜರ್ ಹೈಲೈಟ್. ಡೈಲಾಗ್ಸ್ ಗಳು ತುಂಬಾ ಪ್ರಾಕ್ಟಿಕಲ್ ಅಂತ ಅನಿಸ್ತವೆ ಅಂಡ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದನ್ನ ಕನ್ವಿನ್ಸಿಂಗ್ ಆಗಿ ಹೇಳಿದ್ದಾರೆ. ಒಂದು ಫ್ರೆಶ್ ಅಪ್ರೋಚ್ ಇಲ್ಲಿ ಕಾಣಿಸ್ತು. ಲೀಡ್ ಆಕ್ಟರ್ ಗಳ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಬಟ್ ಸಿನಿಮಾದ ಓನ್ಲಿ ಡೌನ್ ಸೈಡ್ ಅಂತ ಅಂದ್ರೆ ಈ ಸಿನಿಮಾ ಒಂದಷ್ಟು ಭಾಗದಲ್ಲಿ ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ. ಬಟ್ ನೆವರ್ದಲೆಸ್ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. 6.8 IMDb ರೇಟಿಂಗ್ ನೊಂದಿಗೆ ಸನ್ನೆಕ್ಸ್ಟ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಮೆಟೀರಿಯಲಿಸ್ಟ್ಸ್ ರೊಮ್ಯಾಂಟಿಕ್ ಕಾಮಿಡಿಗಳು ಸದ್ಯದ ಮಟ್ಟಿಗೆ ಗ್ಲೋಬಲಿ ಟ್ರೆಂಡ್ ಆಗ್ತಿರುವಂತಹ ಜಾನರ್. ಎಲ್ಲ ಇಂಡಸ್ಟ್ರಿಯವರು ಒಂದು ಒಳ್ಳೆ ರೊಮ್ಯಾಂಟಿಕ್ ಕಾಮಿಡಿನ ಕೊಡೋದಕ್ಕೆ ಹಗ್ಗ ಜಗ್ಗಾಟ ಮಾಡ್ತಿದ್ದಾರೆ ಅಂಡ್ ಇದು ಹಾಲಿವುಡ್ ನಲ್ಲಿ ಕೂಡ ನಡೀತಾ ಇದೆ. ಇನ್ನು ಮೆಟೀರಿಯಲಿಸ್ಟ್ ಸಿನಿಮಾದ ಕತೆ ಸುತ್ತೋದು ಕ್ಲೇರ್ ಅನ್ನುವಂತಹ ಮ್ಯಾಚ್ ಮೇಕರ್ ನ ಸುತ್ತ. ಸಂಬಂಧಗಳನ್ನ ಕೂಡ್ಸೋ ಇವಳಿಗೆ ತನ್ನ ಸಂಬಂಧಗಳ ಜೊತೆಗೆ ಡೀಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂಡ್ ಚಿಕ್ಕ ಚಿಕ್ಕ ಸಂಗತಿಗಳನ್ನ ಇವಳು ಕಾಂಪ್ಲಿಕೇಟ್ ಮಾಡ್ಕೊಂಡು ಕೂತಿದ್ದಾಳೆ. ಬಟ್ ಇದೆಲ್ಲ ಸರಿ ಹೋಯ್ತಾ? ಕ್ಲೇರ್ ತನ್ನ ತಪ್ಪುಗಳನ್ನ ತಿದ್ದಿ ಮುಂದೆ ಹೋಗ್ತಾಳ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿ ನನಗಿಷ್ಟ ಆಗಿದ್ದು ಇಲ್ಲಿನ ಡೈಲಾಗ್ಗಳು. ಎಷ್ಟೋ ಪ್ರಶ್ನೆಗಳನ್ನ ಇಲ್ಲಿನ ಡೈಲಾಗ್ಗಳು ಹಾಕಿದಾವೆ. ಎಷ್ಟೋ ವಿಷಯಗಳನ್ನ ಮತ್ತೊಮ್ಮೆ ಆಲೋಚಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿನ ಕತೆ ಸಿಂಪಲ್ ಅಂತ ಅನಿಸ್ಬೋದು, ಬಟ್ ಆಳಕ್ಕೆ ಇಳಿತಾ ಒಂದು ಒಳ್ಳೆ ಮೆಸೇಜ್ ಅನ್ನ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಸಿನಿಮಾ ಖಂಡಿತ ಪ್ರೊವೈಡ್ ಮಾಡುತ್ತೆ. ಡೀಪ್ ಆಗಿ ನಮ್ಮ ಥಾಟ್ಸ್ ಗಳನ್ನ ಚಾಲೆಂಜ್ ಮಾಡೋ ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡವ್ರಿಗೆ ಇದೊಂದು ಗುಡ್ ವಾಚ್. 6.5 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಅವೈಲೇಬಲ್ ಇದೆ. ದ ಟ್ರಯಲ್ ಸೀಸನ್ 2 ಉಮೇಶ್ ಬಿಸ್ಟ್ ಅವರು ಡೈರೆಕ್ಟ್ ಮಾಡಿ ಕಾಜಲ್, ಜಿಶು ಸೇನ್ ಗುಪ್ತಾ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸೀರೀಸ್ ನ ಕತೆ ಸುತ್ತೋದು ನೋಯೋನಿಕಾ ಎಂಬ ಲಾಯರ್ನ ಸುತ್ತ. ಕಳೆದ ಸೀಸನ್ ನಲ್ಲಿ ಅವಳ ಗಂಡನ ಕಡೆಯಿಂದ ಅವಳಿಗೆ ಮೋಸ ಆಗಿರೋದು ಸೀಸನ್ ನ ಎಂಡಿಂಗ್ ನಲ್ಲಿ ಬಯಲಾಗಿತ್ತು. ಅಂಡ್ ಅಷ್ಟೇ ಇನ್ಸಿಡೆಂಟ್ ನ 3 ತಿಂಗಳ ನಂತರದ ಈ ಕಥೆಯಲ್ಲಿ ಅವಳ ಮುಂದೆ ಒಂದು ದೊಡ್ಡ ಪೊಲಿಟಿಕಲ್ ಫಿಗರ್ ಇದ್ದಾರೆ ಅಂಡ್ ಸಖತ್ ಚಾಲೆಂಜಿಂಗ್ ಆಗಿರುವಂತಹ ಕೇಸು ಅವಳ ಮುಂದೆ ಇದೆ. ಏನಾ ಕೇಸು? ಇವಳ ಪರ್ಸನಲ್ ಲೈಫ್ ಯಾಕೆ ಹಾಳಾಗ್ತಾನೆ ಹೋಗ್ತಿದೆ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಕಾಜಲ್ ಅವರು ಈಗ ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ ಗಳನ್ನ ಆರಿಸ್ಕೊಂಡಿದ್ದಾರೆ ಅಂಡ್ ಈ ಪಾತ್ರ ಕೂಡ ಒಂದು ಇಂಪ್ಯಾಕ್ಟ್ಫುಲ್ ಪಾತ್ರ ಅಂತ ಖಂಡಿತ ಹೇಳ್ಬೋದು. ಆದ್ರೆ ಇಲ್ಲಿನ ಕೋರ್ಟ್ ರೂಮ್ ಸೀನ್ಸ್ ಗಳು ತುಂಬಾ ಸ್ಟ್ರೆಚಡ್ ಅಂತ ಅನಿಸ್ತವೆ. ಜನರನ್ನ ಹಿಡಿದಿಟ್ಕೊಳ್ಳುವಂತಹ ಆಸ್ಪೆಕ್ಟ್ ಗಳು ಇಲ್ಲಿ ಮಿಸ್ಸಿಂಗ್ ಆಗಿದ್ವು. ಖಡಕ್ ಸಿನಿಮಾ ಪ್ರಕಾರ ಈ ಸೀರೀಸ್ ಒಂದು ಆವರೇಜ್ ವಾಚ್. 5.9 IMDb ರೇಟಿಂಗ್ ಅನ್ನ ಪಡ್ಕೊಂಡಿರುವಂತಹ ಈ ಸೀರೀಸ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಪೊಲೀಸ್ ಇದು ಸುಜಿತ್ ಧನುಷ್ ಅವರು ಡೈರೆಕ್ಟ್ ಮಾಡಿ ಮಿರ್ಚಿ ಸೆಂಥಿಲ್, ಜೈಸೀಲನ್ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ವೆಬ್ ಸೀರೀಸ್. ಈ ಸೀರೀಸ್ ನಲ್ಲಿ 2 ಮೇನ್ ಕ್ಯಾರೆಕ್ಟರ್ ಇದೆ. ಒಬ್ಬ ರಾಜ, ಇನ್ನೊಬ್ಬ ಮುರಳಿ. ರಾಜ ಒಬ್ಬ ಸೀರಿಯಸ್ ಕಾಪ್, ಮುರಳಿ ಹಾಗಲ್ಲ, ಯಾವುದನ್ನು ಸೀರಿಯಸ್ ಆಗಿ ತಗೊಳ್ದೇ ಇರುವಂತಹ ವ್ಯಕ್ತಿ. ಇಂಥವ್ರ ಲೈಫಲ್ಲಿ ಒಂದು ಹುಡುಗಿಯ ಎಂಟ್ರಿ ಆದಾಗ ಏನೆಲ್ಲ ಕಮಾಲ್ ಆಯ್ತು, ಏನೆಲ್ಲ ಢಮಾರ್ ಆಯ್ತು ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಶೋ ಕಾಮಿಡಿ ಜಾನರ್ಗೆ ಸೇರಿದ್ದು ಪರ್ಫೆಕ್ಟ್ ಟೈಮಿಂಗ್ ಅನ್ನ ಹೊಂದಿದೆ. ಇಲ್ಲಿನ ಪಾತ್ರಗಳನ್ನ ಕೂಡ ಸಖತ್ ಎಂಗೇಜಿಂಗ್ ಆಗಿ ಡಿಸೈನ್ ಮಾಡಲಾಗಿದೆ. ಒಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ನೋಡ್ಬೇಕು ಅಂತ ಅನ್ಕೊಂಡ್ರೆ ಖಡಕ್ ಸಿನಿಮಾ ಪ್ರಕಾರ ಇಟ್ಸ್ ಎ ಫನ್ ವಾಚ್. 9.1 IMDb ರೇಟಿಂಗ್ ನೊಂದಿಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್. ನಾವು ಮಾಡುವಂತಹ ರಿಸರ್ಚು, ಕಂಟೆಂಟು ಹಾಗೂ ಕೊಡುವಂತಹ ಸಜೆಷನ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್, ಮನು.